ಪಾಪವ ಕಳೆಯೋ ಪರಮ ಪಾವನ ಪಂದಳವಾಸ. ಸ್ವಾಮಿ ಶರಣಂ, ಸ್ವಾಮಿ ಶರಣಂ ಅಯ್ಯಪ್ಪ, ಸ್ವಾಮಿಯೇ ಶರಣಂ ಅಯ್ಯಪ್ಪ. ಈ ಒಂದು ಶರಣಘೋಷವನ್ನ ಉಚ್ಚರಿಸಿ ಮಾಲೆ ಧರಿಸಿ ವ್ರತವನ್ನ ಆಚರಿಸಿ ಆ ಭಗವಂತನ ಸನ್ನಿಧಾನಕ್ಕೆ ತೆರಳುವ ನಾವುಗಳು ಮತ್ತು ನಮ್ಮ ತಂಡದವರು, ನಮ್ಮ ಸ್ವಾಮಿ ಅಯ್ಯಪ್ಪನ ಭಕ್ತರುಗಳು ಎಲ್ಲರಿಗೂ ಕೂಡ ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಭಗವಂತ ಶ್ರೀಧರ್ಮಶಾಸ್ತಾನ ಸನ್ನಿಧಾನಕ್ಕೆ ತೆರಳಲು ವ್ರತ ಮಾಡುವ ವ್ರತಧಾರಿಗಳು 10 ಹಲವು ಪೂಜೆಗಳನ್ನು ಮಾಡ್ತಾರೆ. ವಿಶೇಷವಾಗಿ ವೈಭವದಿಂದ ಪೂಜೆಯನ್ನು ಮಾಡ್ತಾರೆ. ನೋಡಲು 2 ಕಣ್ಣು ಸಾಲೋದಿಲ್ಲ ಎಂಬೆಲ್ಲ ವಿಚಾರಗಳನ್ನು ತಾವು ಬಲ್ಲವರಾಗಿದ್ದೀರಾ. ಅದರಲ್ಲೂ ವಿಶೇಷವಾಗಿ ಆ ಸ್ವಾಮಿ ಅಯ್ಯಪ್ಪನ ಭಕ್ತರಿಗೆ ಅನ್ನದಾನ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಎಲ್ಲ ಕಡೆ ಮಾಡ್ತಾ ಇರ್ತಾರೆ. ಈಗ ವಿಶೇಷವಾಗಿ ನಾನು ಆ ಭಗವಂತ ಬಹಳ ಸರಳತೆಯನ್ನು ಬಯಸುವಂತಹ ಮಹಾಸ್ವಾಮಿ, ಮಹಾಯೋಗಿ. ಆ ಶಾಸ್ತಾನನ್ನ ಪೂಜಿಸುವಾಗ ಸರಳತೆಯಿಂದ ಪೂಜಿಸಿ, ಆಡಂಬರ ಬೇಕಿಲ್ಲ ಸ್ವಾಮಿ. ಆ ಭಗವಂತ ಸರಳತೆಯನ್ನ ಕಲಿಸಲಿಕ್ಕಾಗಿಯೇ ನಮಗೆ ವ್ರತವನ್ನ ಆಚರಿಸಿ ಅಂತ ತಿಳಿದಿರಬೇಕಾದ್ರೆ ಆಡಂಬರದ ಆ ಒಂದು ಅದ್ದೂರಿತನದ ಆ ಪೂಜೆಗಳು ಮತ್ತು ವಿಶೇಷವಾಗಿ ಆ ಅನ್ನದಾನವನ್ನ ಮಾಡಬೇಕಾದ್ರೆ ಬಗೆ ಬಗೆಯ ಖಾದ್ಯಗಳನ್ನು ನೀವು ಸ್ವಾಮಿಗಳಿಗೆ ಉಣಬಡಿಸುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ಆಲೋಚಿಸಿ. ಸಿಂಪಲ್ ಆಗಿ ನಾವು ಆ ಭಗವಂತನನ್ನು ಆರಾಧಿಸಿ ನಾವು ಉಪವಾಸ ಅಂದರೆ ಎಲ್ಲ ಉಪವಾಸಗಳು ಕೂಡ ಕೇವಲ ಆಹಾರ ಕ್ರಮದಲ್ಲ, ನಮ್ಮ ದೇಹ ದಂಡಿಸಿ ನಮ್ಮ ಜೀವನವನ್ನೇ ಬದಲಾಯಿಸಿ ಉಪವಾಸ, ಬೇರೆ ರೀತಿಯ ವಾಸವನ್ನು ನಾವು ಮಾಡ್ತೀವಿ ಅಂತ ಆ ಒಂದು ಕಠಿಣವಾದ ವ್ರತ ಅಂತ ನಾವು ಭಾವಿಸಿ ಅದನ್ನು ಸರಳತೆಯಿಂದ ಮಾಡಬೇಕೇ ಹೊರತು ಅದ್ಧೂರಿಯಾಗಿ ಸ್ವಾಮಿ ಮೊದಲು ಕೋಸಂಬರಿ, ಉಪ್ಪಿನಕಾಯಿ, ಉಪ್ಪು, ಹಪ್ಪಳ, ಸಂಡಿಗೆ, ಬಾದುಷಾ, ಚಿರೋಟಿ, ಪೇಣಿ, ಜೊತೆಗೆ ಚಿತ್ರಾನ್ನ, ಆಮೇಲೆ ಬಾತು, ಪೂರಿ, ಆಮೇಲೆ ವೈಟ್ ರೈಸು, ಸಾಂಬಾರು, ಜೊತೆಗೆ ಸಿಹಿ ಪಾಯಸಗಳು ಇದೆಲ್ಲ ಕೊಡ್ತೀರಾ. ಇದೆಲ್ಲ ನೀವು ಯಾವುದೇ ಒಂದು ಮದುವೆ ಅಥವಾ ಗೃಹ ಪ್ರವೇಶ ಮಾಡ್ತಾ ಇಲ್ಲ, ಸ್ವಾಮಿ ಅಯ್ಯಪ್ಪನನ್ನು ಆರಾಧಿಸ್ತಾ ಇದ್ದೀರಾ. ಸರಳವಾಗಿ ಸಿಂಪಲ್ಲಾಗಿ ಆ ಭಗವಂತನಿಗೆ ಏನು ನೀವು ಭಕ್ತಿಯನ್ನು ತೋರಿಸ್ಬೇಕು ಅದನ್ನು ತೋರಿಸಿ, ಮತ್ತು ಭಕ್ತರಿಗೂ ಕೂಡ ಮೃಷ್ಟಾನ್ನ ಭೋಜನದ ಬದಲು ಆ ಭಗವಂತನ ದೇಹವನ್ನು ದಂಡಿಸಿ ಅವರ ದೇಹಕ್ಕೆ ಶಕ್ತಿಯನ್ನು ನೋಡುವಂತಹ ಹಿತಮಿತವಾದ ಆ ಒಂದು ಆಹಾರಗಳನ್ನು ಕೊಡಿ. ಅದರಲ್ಲಿ ಬಹುಮುಖ್ಯವಾಗಿ ಆ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಬಳಸದಿರುವುದು ತಾವು ಉತ್ತಮ. ಸ್ವಾಮಿ ಶರಣಂ. ಸರಳತೆಯೇ ಜೀವನ, ಸರಳತೆಯ ಆ ಒಂದು ವಿಚಾರವನ್ನು ತಿಳಿಸುವುದೇ ಆ ಶಬರಿಗಿರೀಶನ ವ್ರತಾಚರಣೆಯ ಬಹುಮುಖ್ಯವಾದ ಅಂಶ. ಆ ಅಂಶವೇ ಮರೆಯಾಗಿ ಎತ್ತ ನೋಡಿದರೂ ಕೂಡ ವೈಭವ 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 ಕಾಣ್ತಾ ಇದೆ. ಆ ವೈಭವದ ಜೊತೆಗೆ ಆಹಾರದಲ್ಲೂ ವೈಭವ ಕಾಣ್ತಾ ಇದೆ. ಅಂಥ ವೈಭವಗಳನ್ನು ದಯವಿಟ್ಟು ಕೈಬಿಟ್ಟು ಸರಳತೆಯಿಂದ ನೀವು ಬದುಕಿ. ನಿಮ್ಮಲ್ಲಿ ಹಣವಿದೆ, ಹಣವನ್ನು ಸದ್ಬಳಕೆಯನ್ನು ಬೇರೆ ರೂಪದಲ್ಲಿ ಮಾಡಿ. ಸ್ವಾಮಿ ಶರಣಂ. ಭಗವಂತ ಬಯಸುವುದು ಅದೇ, ಭಗವಂತನ ವ್ರತಾಚರಣೆಯ ನಿಯಮವೂ ಅದೇ. ಸ್ವಾಮಿ ಶರಣಂ. ಏನಾದರೂ ತಪ್ಪಿದ್ದರೆ ತಿದ್ದಿ ತೀಡಿ. ಈ ವಿಚಾರವನ್ನು ತಮಗೆ ಇಷ್ಟವಾದರೆ ಶೇರ್ ಮಾಡಿ, ಎಲ್ಲರೂ ಕೂಡ ಫಾಲೋ ಮಾಡಿ, ಆ ವಿಚಾರವನ್ನು ಅಳವಡಿಸಿಕೊಳ್ಳಿ. ಈ ವಿಚಾರ ಆ ಭಗವಂತನ ವಿಚಾರ. ಆ ವಿಚಾರವನ್ನು ತಿಳಿಸುವಾಗ ಯಾವುದೇ ಲೋಪದೋಷಗಳನ್ನು ನಾನು ಮಾಡಿದ್ದರೆ ಕ್ಷಮೆ ಯಾಚಿಸ್ತೇನೆ. ಅದನ್ನು ತಿದ್ದಿ ತೀಡಿ. ನನಗಿಂತ ಕಿರಿಯವರು ಯಾರೂ ಇಲ್ಲ. TS ಕಣ್ಣನ್, ರಾಮನಗರ, VSS ಮೀಡಿಯಾ ಯೂಟ್ಯೂಬ್ ಚಾನಲ್ಗಾಗಿ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ. ಸ್ವಾಮಿಯೇ ಶರಣಮಯ್ಯಪ್ಪ.